ಸೊ ಮೂವಿ ಹೆಸರು ಕಾರ ಉಪ್ಪೆಲ್ಲಿದೆ ನಿಮ್ಮ ಟೂತ್ ಪೇಸ್ಟ್ ನಲ್ಲಿ. ಮೂವಿಯ ಹೀರೋ ಧನುಷ್ ಅವರ ಹೆಸರು ಕಾರಸ್ವಾಮಿ ಅಂತ. ಚಿಕ್ಕದಾಗಿ ಕಾರ. ಈ ಕಾರಸ್ವಾಮಿ ವೃತ್ತಿಯಲ್ಲಿ ಕಳ್ಸ್ವಾಮಿ. ಅವರ ಮನೆಯಲ್ಲಿ ಕನ್ನ ಹಾಕೋದು ಇವ್ರ ಕೆಲಸ. ಅವತ್ತು ಒಂದು MLA ಮನೆಯಲ್ಲಿ ಕದಿಯೋಕೆ ಅಂತ ಹೋಗಿದ್ದಾರೆ. ಜೊತೆಗೆ ಒಬ್ಬ ಅಸಿಸ್ಟೆಂಟ್ ಅನ್ನ ಕರ್ಕೊಂಡು ಹೋಗಿದ್ದಾರೆ. ಆತನ ಹೆಸರು ಮುರುಗೇಸನ್ ಅಂತ. ಮುರುಗೇಸನ್ಗೆ ಕಳ್ತನ ಹೇಗೆ ಮಾಡುವುದು ಅಂತ ಟ್ರೈನಿಂಗ್ ಕೊಡ್ತಿದ್ದಾರೆ. ಅಂಡ್ ಹೇಳ್ತಿದ್ದಾರೆ, ಇದೇ ನನ್ನ ಕಡೆಯ ಕಳ್ಳತನ, ನಾನು ಸೆಲಿಯನ್ನ ಮದುವೆಯಾಗಿ ಆರಾಮಾಗಿರ್ತೀನಿ, ಇನ್ನು ಮುಂದೆ ಈ ಕಳ್ಕಸಬನ್ನ ನೀನೇ ಮುಂದುವರಿಸಿಕೊಂಡು ಹೋಗು ಅಂತ. ಬಟ್ ಮುರುಗೇಸನ್ಗೆ ಕಾರ ಇಲ್ದಲೆ ಕಳ್ತನ ಮಾಡೋಕೆ ಭಯ. ಆದ್ರೂ ಸಹ ಇಬ್ರು ಸೇರ್ಕೊಂಡು ಕಳ್ತನ ಮಾಡ್ತಾರೆ. ಎಷ್ಟೊಂದು ದುಡ್ಡು ಒಡವೆ ಸಿಗುತ್ತೆ MLA ಮನೆಯಲ್ಲಿ. ಇನ್ನೇನು ಎಸ್ಕೇಪ್ ಆಗಬೇಕು ಅಷ್ಟೇ ಮೇಲೆ ಕಡೆ ಬಂದ್ಬಿಡ್ತಾರೆ. ಇವರಿಬ್ರು ಮೇನ್ ಡೋರ್ ನಲ್ಲಿ ಎಸ್ಕೇಪ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಮೇಲಿರುವ ಕಿಟಕಿಯ ಮುಖಾಂತರ ಹೋಗೋದು ಡಿಸೈಡ್ ಮಾಡ್ತಾರೆ. ಮುರುಗೇಸನ್ ಹೇಳ್ತಾನೆ, ನನ್ನ ಫಸ್ಟ್ ಹತ್ತಿಸ್ಬಿಡೋಣ ಕಿಟಕಿಗೆ ಅಂತ. ಸರಿ ಅಂತ ಹೇಳಿ ಮುರುಗೇಶನ್ ಹತ್ತಿಸ್ತಾರೆ. ಕಾರ ಹತ್ತಾದ್ಮೇಲೆ ಕಳ್ತನದ ಬ್ಯಾಗ್ ನ ಕ್ಯಾಚ್ ಹಿಡ್ಕೊ ಅಂತ ಹಾಕ್ತಾರೆ. ಆತ ಕ್ಯಾಚ್ ಹಿಡ್ಕೊಳ್ಳಲ್ಲ, ಕೆಳಗೆ ಬಿದ್ಬಿಡುತ್ತೆ. ದುಡ್ಡೆಲ್ಲ ಚಲಾಪಿಲಿ ಆಗೋಗುತ್ತೆ. ಅದನ್ನ ತುಂಬಿಸ್ಕೊಳ್ತಾರೆ ಕಾರ ಕೆಳಗೆ. ಈಗ ಬ್ಯಾಗ್ ನ ಮೇಲೆ ಇರುವ ಮುರುಗೇಸನ್ಗೆ ಕೊಟ್ಟು ಆತನ ಸಹಾಯದಿಂದ ಕಿಟಕಿಯ ಮೇಲೆ ಹತ್ತಬೇಕು ಅಂತ ಇವರು ಡಿಸೈಡ್ ಮಾಡ್ಕೊಂಡಿರ್ತಾರೆ. ಆದ್ರೆ ಮುರುಗೇಸನ್ ಭಯ ಪಟ್ಕೊಂಡು ಇವ್ರಿಗೆ ಮುಂಚೆನೆಯಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಸೊ ಕಾರ ಎಸ್ಕೇಪ್ ಆಗೋಕಾಗದಲೆ ವಿಧಿ ಇಲ್ಲದೆ ಊರಿನ ಜನಗಳ ಕೈಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಸರಿ, ಇದನ್ನ ಪೊಲೀಸ್ನವರು ಹಿಡ್ಕೊಂಡು ಹೋಗ್ತಾರೆ. ಇವ್ರ ಏರಿಯಾದಲ್ಲಿ ಭರತೇಸನ್ ಅಂತ ಒಬ್ರು DSP ಇರ್ತಾರೆ. ಅವ್ರಿಗೆ ಪೇಪರ್ ನಲ್ಲಿ ನನ್ನ ಹೆಸರು ಬರಬೇಕು ಅಂತ ಆಸೆ. ಸೊ ಅವ್ರೇನ್ ಮಾಡ್ತಾರೆ, ಈ MLA ಮನೆಯಲ್ಲಿ ಕಳ್ಳನನ್ನ ನಾನೇ ಹಿಡಿದೆ ಅಂತ ಹೇಳಿ ಪೇಪರ್ ನಲ್ಲಿ ಬರ್ಸ್ಕೊಳ್ಬೇಕು ಅಂತ ಹೇಳಿ SP ಗೆ ಮಸ್ಕ ಹೊಡೆದು ಕೇಸನ್ನ ತನ್ನ ಸುಪರ್ದಿಗೆ ತಗೊಳ್ತಾರೆ. ಸಿಕ್ಕಿದ್ದು 54,000 ಚಿನ್ನ. ಬಟ್ ಜೋರ್ ಸುದ್ದಿ ಮಾಡಬೇಕು ಅಂತ ಹೇಳಿ 100,000 ಚಿನ್ನದೊಟ್ಟಿಗೆ ಈ ಕಳ್ಳನನ್ನ ನಾನು ಹಿಡ್ಕೊಂಡೆ. ಅಥವಾ ಮುಂಚೆನೇ ಎಷ್ಟೊಂದು ಕಳ್ಳತನಗಳನ್ನ ಮಾಡಿದ್ದ, ಊರವ್ರ ಜನಗಳಿಗೆಲ್ಲ ಹೊಡೆದು ಓಡೋದ, ನಾನು ಇದನ್ನ ಅಟ್ಟಾಡಿಸ್ಕೊಂಡು ಹಿಡಿದೆ ಅಂತ ಸುಳ್ಳು FIR ನಲ್ಲಿ ಬರೀತಾರೆ. ಜೊತೆಗೆ ಕಾರಂಗೆ ಪೊಲೀಸ್ ಸ್ಟೇಷನ್ ಚೆನ್ನಾಗಿ ಹೊಡೆದಿರ್ತಾರೆ. ಬಟ್ ಈ ಸುಳ್ಳು ಆರೋಪಗಳನ್ನ ಕೇಳಿ ಕಾರನ್ಗೆ ಕೋಪ ಬಂದ್ಬಿಡುತ್ತೆ. ಸಮಯ ನೋಡಿ ಮೇಲಕ್ಕೆದ್ದು ಭರತನ್ಗೆ ಹೊಡೆದು ಸ್ಟೇಷನ್ ಇಂದ ಎಸ್ಕೇಪ್ ಆಗ್ಬಿಡ್ತಾರೆ. ಯಾರಿಗೂ ಕಾಣಬಾರ್ದು ಅಂತ ಸ್ಟೇಷನ್ ಶಾರ್ಟ್ ಸರ್ಕ್ಯೂಟ್ ಕೂಡ ಮಾಡ್ಬಿಡ್ತಾರೆ. ಪೊಲೀಸರು ಎಷ್ಟು ಹುಡುಕಿದ್ರು ಈತ ಸಿಗೋದೇ ಇಲ್ಲ. ಅಲ್ಲಿಂದ ಎಸ್ಕೇಪ್ ಆಗಿ ಬೇರೆ ಊರಿಗೆ ಬರ್ತಾರೆ. 6 ತಿಂಗಳ ಕಾಲ ಯಾವುದೋ ಒಂದು ಹೋಟೆಲ್ ನಲ್ಲಿ ಗಂಡ ಹೆಂಡತಿ ಇಬ್ರು ಸಪರೇಟ್ ಆಗಿ ಸಣ್ಣ ಸಣ್ಣ ಕೆಲಸವನ್ನ ಮಾಡ್ತಾ ಪೊಲೀಸರಿಗೆ ಸಿಗದೆ ತಿರುಗ್ತಾ ಇರ್ತಾರೆ. ಬಟ್ ಹೆಂಡತಿ ಎಷ್ಟೊಂದು ಕಷ್ಟ ಪಡ್ತಾಳೆ ಅಂತ ಗಂಡನಿಗೆ ಸಂಕಟ ಆಗುತ್ತೆ. ಸೊ ಇಬ್ರು ಸೇರ್ಕೊಂಡು ನಾವೇ ಒಂದು ಕ್ಯಾಂಟೀನ್ ಹಾಕೋಣ ಡಿಸೈಡ್ ಮಾಡ್ತಾರೆ. ಬಟ್ ದುಡ್ಡು ಬೇಕಲ್ಲ, ದುಡ್ಡಿಗೋಸ್ಕರ ಬ್ಯಾಂಕ್ ನಲ್ಲಿ ಸಾಲ ಕೇಳೋಕೆ ಅಂತ ಹೋದ್ರೆ ಅವ್ರು ಏನಾದ್ರು ಸೆಕ್ಯೂರಿಟಿ ತಂದ್ಕೊಡಪ್ಪ ಅಂತ ಹೇಳ್ತಾರೆ. ಆಗ ಕಾರಾಗೆ ನೆನಪಾಗುತ್ತೆ, ಊರಿನಲ್ಲಿ ನಮ್ದು 8 ಎಕರೆ ಹೊಲ ಇದೆ ಅಂತ. ಬಟ್ ಇವ್ರು ಊರನ್ನ ಬಿಟ್ಟು 16 ವರ್ಷಗಳಾಗಿರುತ್ತೆ. ಇವರಪ್ಪನ ಹತ್ರ ಯಾವುದೋ ಒಂದು ವಿಚಾರಕ್ಕೆ ದುಡ್ಡು ಕೇಳಿರ್ತಾರೆ. ಅವ್ರು ಕೊಡಲ್ಲ ಅಂತ ಹೇಳಿದಾಗ ಮನೆಯಲ್ಲಿದ್ದ ದುಡ್ಡನ್ನ ಕದ್ದುಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಅದಾದ ನಂತರ ಎಷ್ಟೋ ಸಲ ಊರಿಗೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ಊರಿಗೆ ಕಾಲಿಟ್ಟ ತಕ್ಷಣ ಭಯ ಆಗ್ಬಿಟ್ಟು ವಾಪಸ್ ಬಂದ್ಬಿಡ್ತಾರೆ. ಈ ಸಲ ಅವರ ಮಾವನ ಮುಖಾಂತರ ಅವರಪ್ಪನ ಮೀಟ್ ಆಗಿ ಜಮೀನನ್ನ ಅಡ ಇಡಬಹುದಾ ಅಂತ ಕೇಳೋಣ ಅಂತ ಡಿಸೈಡ್ ಮಾಡ್ತಾರೆ. ಬಟ್ ಇವರನ್ನ ನೋಡಿದ ಮಾವ ಕಪಾಳ ಹಾಕಿ ಬಡಿತದೆ, ನಿಮ್ಮ ಅಪ್ಪನ ಹತ್ರ ದುಡ್ಡು ಕದ್ಕೊಂಡು ಹೋಗಿದ್ಯಲ್ಲ, ಅದನ್ನ ಮೊದಲು ವಾಪಸ್ ತಂದು ಕೊಡು, ನಾಚಿಕೆಲ್ದಲ್ಲ ಇಲ್ಲಿ ಬಂದಿದೆಯೇನೋ, ಕೆಲಸ ಇರೋದಕ್ಕೆ ಬಂದಿದೆಯಲ್ವಾ ಅಂತ ಬೈದು ಕಳಿಸ್ತಾರೆ. ಸೊ ಕರಸ್ವಾಮಿ ಇಲ್ಲಿಂದ ವಾಪಸ್ ಹೋಗ್ಬಿಡೋಣ ಅಂತ ಹೇಳಿ ಬಸ್ ಸ್ಟಾಪ್ಗೆ ಹೋಗ್ತಾರೆ. ಬಸ್ ಬರುತ್ತೆ. ಬಸ್ನ ಇನ್ನೇನು ಹತ್ತಬೇಕು ಅಂದ್ಕೊಳ್ಳುವಾಗ ಅದೇ ಬಸ್ ನಿಂದ ಇವರಪ್ಪ ಇಳಿತಾರೆ. ಸೊ ಭಯ ಪಟ್ಕೊಂಡು ಅಪ್ಪನಿಂದ ತಲೆ ಮರೆಸ್ಕೊಂಡು ಇವರು ಹೋಗ್ತಾರೆ. ಆದ್ರೆ ಅವರ ಅಪ್ಪನಿಗೆ ಡೌಟ್ ಬರುತ್ತೆ, ಇವನ್ನೆಲ್ಲೋ ನೋಡಿದಿನಲ್ಲ ಅಂತ. ಸೊ ಇದನ್ನ ಕರೀತಾರೆ, ಮಗ ಬಾಯ್ಲಿ ಅಂತ. ಇವರು ಈ ಕಡೆ ತಿರುಗಿ ತಕ್ಷಣ ನಮ್ಮ ಅಪ್ಪನಿಗೆ ಗೊತ್ತಾಗುತ್ತೆ ನನ್ನ ಮಗನೇ ಅಂತ. ಫೈನಲಿ ಅಪ್ಪನನ್ನ ನೋಡೋಕೆ ಬಂದೇನಪ್ಪ ಅಂತ ತೀರಾ ಖುಷಿ ಪಟ್ಬಿಡ್ತಾರೆ ಅವರಪ್ಪ. ಅಂಡ್ ಈತನ ಮನೆ ಕರ್ಕೊಂಡು ಹೋಗ್ತಾರೆ. ಮನೆಯಲ್ಲಿ ಅವರಮ್ಮ ಸಹ ಮಗನನ್ನ ನೋಡಿ ಖುಷಿ ಪಡ್ತಾರೆ. ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಇವ್ರು 8 ಎಕರೆ ಜಮೀನ್ ಇದೆಯಲ್ಲ, ಆ ಜಮೀನನ್ನ ಅಡ ಇಟ್ಬಿಟ್ಟು ಇವರು ಟ್ರಾಕ್ಟರ್ ತಗೊಂಡಿರ್ತಾರೆ. ಬಟ್ 7-8 ತಿಂಗಳಿಂದ ಇರಾನಲ್ಲಿ ಯುದ್ಧ ಆಗ್ತಿರುತ್ತೆ. ಈ ಕಾರಣದಿಂದ ಡೀಸೆಲ್ ಸಿಗ್ತಿಲ್ಲ, ಬೆಲೆ ಎಲ್ಲ ಆಕಾಶದಲ್ಲಿದೆ. ಸೊ ಟ್ರಾಕ್ಟರ್ ಹಂಗೆ ನಿಂತಿದೆ, ಕೆಲಸ ಮಾಡ್ತಿಲ್ಲ. ಬಟ್ ಬ್ಯಾಂಕ್ನವರು EMI ಮಾತ್ರ ಕೇಳ್ತಾನೆ ಇದ್ದಾರೆ. ಸೊ ಪರಿಸ್ಥಿತಿ ತುಂಬಾ ಹಾಳಾಗಿದೆ. ಕರಸ್ವಾಮಿ ಒಂದು ಪ್ಲಾನ್ ಮಾಡ್ತಾರೆ, ಜಮೀನ ಮಾರ್ಬಿಟ್ಟು ಸಾಲ ತೀರಿಸ್ಬಿಟ್ಟು ಮಿಕ್ಕ ದುಡ್ಡಿನಲ್ಲಿ 2 ಲಕ್ಷ ತಗೊಂಡು ಕ್ಯಾಂಟೀನ್ ಹಾಕೋಣ ಅಂತ. ಇದನ್ನ ಅವರ ಅಪ್ಪನ ಮುಂದೆ ಪ್ರಸ್ತಾಪ ಕೂಡ ಮಾಡ್ತಾರೆ. ಬಟ್ ಅವರಪ್ಪ ಜಮೀನು ಮಾರಕ್ಕೆ ಸುತ್ತರಾಮ್ ಒಪ್ಪೋದಿಲ್ಲ. ಈ ಕಾರಣದಿಂದ ಇಲ್ಲಿಗೆ ಬಂದಿದ್ಯಾ ಅಂತ ಬೈದು ಕಳಿಸ್ತಾರೆ ಮಗನ. ಅಷ್ಟರಲ್ಲಿ ಬ್ಯಾಂಕ್ ಅವರು ನೋಟಿಸ್ ಕಳಿಸ್ತಾರೆ ಇವರ ಅಪ್ಪನಿಗೆ, ನಿಮ್ಮ ಜಮೀನನ್ನ ಸೀಸ್ ಮಾಡ್ತೀವಿ, ಯಾಕಂದ್ರೆ EMI ಗಳನ್ನ ಕಟ್ಟಿಲ್ಲ ಅಂತ. ಇದೇ ಕಾರಣವನ್ನ ಇಟ್ಕೊಂಡು ಕರಸ್ವಾಮಿ ಹೇಳ್ತಾರೆ, ನೋಡು ನೀನ್ ಜಮೀನ್ ಮಾರ್ಲಿಲ್ಲ ಅಂದ್ರೆ ಬ್ಯಾಂಕ್ ಅವರೆಲ್ಲ ಜಪ್ತಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತ. ಆಗ ಅವರಪ್ಪ ಹೇಳ್ತಾರೆ, ಅಲ್ಲಪ್ಪ ನಾನು ಜಮೀನನ್ನು ಮಾರ್ಬಿಡ್ತೀನಿ ಅಂತ ಇಟ್ಕೋ, ಈ ಜಮೀನ್ ಇಲ್ದಲೆ ನಾನು ನಿನ್ನಮ್ಮ ಏನ್ ಮಾಡೋದು, ನೀನು 2 ಲಕ್ಷ ದುಡ್ಡು ತಗೊಂಡು ಪೇಟ ಕಡೆ ಮಾಡ್ಬಿಡ್ತೀಯ, ನಾವೆಲ್ಲ ಹೋಗೋಣ ಅಂತ. ಜೊತೆಗೆ ಬ್ಯಾಂಕ್ನವರು ಆ ಚಾರ್ಜ್ ಈ ಚಾರ್ಜ್ ಅಂತ ನಮಗೆ ಮೋಸ ಮಾಡ್ಬಿಟ್ರು. ನನ್ನ ಮಾತನ್ನು ಕೇಳ್ಕೊಂಡು ಊರವರೆಲ್ಲ ಜಮೀನು ಆಡಾಯ್ತು. ಈಗ ಅವರ ಪರವಾಗಿ ನಾನು ಹೋರಾಟ ಮಾಡಬೇಕು, ಜಮೀನು ಮಾರ್ಬಿಟ್ರೆ ಅವ್ರ ಗತಿ ಏನು ಅಂತ ಹೇಳ್ತಾರೆ. ನಿನ್ ಜಮೀನ ನಿಂಗೆ ಉಳಿಸೋಕಾಗಲ್ಲ, ಊರ್ ಜಮೀನು ಉಳಿಸ್ತೀಯ ಅಂತ ಮಗ ಟಾಂಟ್ ಮಾಡ್ತಾನೆ. ಸೊ ಏನ್ ಹೇಳಿದ್ರು ಅಪ್ಪ ಜಮೀನ್ ಮಾರೋಕ್ ಬಿಡ್ಲಿಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಕರಸ್ವಾಮಿ ವಾಪಸ್ ಬಂದ್ಬಿಡ್ತಾರೆ ಸಿಟಿ ಕಡೆ. ಅವರಪ್ಪ ಪರಿಪರಿಯಾಗಿ ಹೇಳ್ತಾರೆ, ನೀನು ಹೋಗೋ ನನ್ನ ತಡೆಯಲ್ಲ, ಆದ್ರೆ ಅವಾಗ ನನಗೆ ಪತ್ರ ಬರೀತಿರು, ಎಲ್ಲಿದ್ಯಾ ಅಂತ ಹೇಳು, ಅದೇ ನನಗೆ ಸಮಾಧಾನ ಅಂತ. ಯಾವುದಕ್ಕೂ ಉತ್ತರ ಕೊಡ್ತಲ್ಲ ಕರಸ್ವಾಮಿ ವಾಪಸ್ ಹೊಂಟ್ಬಿಡ್ತಾರೆ. ಮನೆಯಲ್ಲಿ ಹೆಂಡತಿ ಹತ್ರ ಹೋದ ಮೇಲೆ ಇವರಿಗೆ ರಿಯಲೈಸ್ ಆಗುತ್ತೆ, ನಮ್ಮ ಅಪ್ಪನಿಗೆ ಇನ್ನೂ ಒಳ್ಳೆ ಮಗ ಹುಡಬೇಕಾಗಿತ್ತು, ನಾನು ಅವ್ರನ್ನ ಖುಷಿಯಾಗಿ ಇಡ್ಲಿಲ್ಲ ಅಂತ. ಆಗ ಹೆಂಡತಿ ಹೇಳ್ತಾರೆ, ಈಗಲಾದ್ರೂ ಅವ್ರ ಜೊತೆ ಇದ್ದು ಅವರಿಗೆ ಸಾಂಗತ್ಯವನ್ನು ಕೊಡಿ, ಆಗ ಅವ್ರು ಖುಷಿ ಆಗ್ತಾರೆ ಅಂತ. ಹೆಂಡತಿ ಮಾತನ್ನ ಕೇಳಿ ಹೆಂಡತಿನೂ ಕರ್ಕೊಂಡು ಮನೆಗೆ ಹೋಗೋಣ ಅಂತ ಹೊರಡ್ತಾರೆ. ದಾರಿ ಮಧ್ಯದಲ್ಲಿ ಮುರುಗೇಸನ್ ಸಿಗ್ತಾನೆ. ಮುರುಗೇಸನ್ ಯಾರು, ಅದೇ ಈತ ಸಿಕ್ಕಾಕೊಳ್ಳೋ ಹಾಗೆ ಮಾಡಿದ್ನಲ್ಲ, ಎಸ್ಕೇಪ್ ಆಗ್ಬಿಟ್ಟು ಮೂವಿ ಸ್ಟಾರ್ಟಿಂಗ್ ನಲ್ಲಿ ಆತ. ಸೊ ಕಾರ ನಿನ್ನಿಂದ ನಾನು ಸಿಕ್ಕಾಕೊಂಡಿದ್ದು ಅಂತ ಆತನಿಗೆ ಬೈದ್ಬಿಟ್ಟು ಮನೆಗೆ ಹೋಗ್ತಾರೆ. ಅವ್ರ ಅಮ್ಮನಿಗೆ ಹೇಳ್ತಾರೆ, ಈಗೇನೆ ನಾನು ಮದುವೆ ಆಗಿರುವ ಹುಡುಗಿ ಅಂತ. ಅವ್ರ ಅಮ್ಮ ಹೇಳ್ತಾರೆ, ಏನಪ್ಪ ಇದೆಲ್ಲ, ಫಸ್ಟ್ ನಿಮ್ಮ ಅಪ್ಪನಿಗೆ ಹೋಗಿ ವಿಚಾರವನ್ನು ಹೇಳು ಅಂತ. ಅಪ್ಪನ ಹತ್ರಕ್ಕೆ ಹೆಂಡತಿನ ಕರ್ಕೊಂಡು ಹೋಗ್ತಾರೆ ಕರಸ್ವಾಮಿ. ಆದ್ರೆ ಅಪ್ಪ ಮನೆಯಲ್ಲಿ ಸತ್ ಬಿದ್ದಿದ್ದಾರೆ. ಇದನ್ನ ನೋಡಿ ಫುಲ್ ದುಃಖ ಆಗುತ್ತೆ ಎಲ್ಲರಿಗೂ. ಅವ್ರದೇ ಜಮೀನಲ್ಲಿ ಅವರನ್ನ ಮಣ್ಣು ಮಾಡೋಕೆ ಅಂತ ಹೋಗ್ತಾರೆ. ಅಷ್ಟರಲ್ಲಿ ಪೊಲೀಸ್ನವರು ಬಂದು ಮಣ್ಣು ಮಾಡೋದನ್ನ ಸ್ಟಾಪ್ ಮಾಡ್ತಾರೆ. ಪೊಲೀಸರ ಬ್ಯಾಂಕ್ ಅವರು ಬಂದು, ಈ ಜಮೀನು ಸೀಸ್ ಆಗಿದೆ, ಇಲ್ಲಿ ನೀವು ಏನೇ ಕೆಲಸವನ್ನ ಮಾಡುವಂತಿಲ್ಲ ಅಂತ ಊರನ್ನೆಲ್ಲ ಜಗಳಕ್ಕೆ ಬೀಳ್ತಾರೆ. ಆದ್ರೂ ಕೂಡ ಇವರು ನೋಟಿಸ್ ಅನ್ನ ಜಮೀನಲ್ಲಿ ಹಾಕ್ಬಿಡ್ತಾರೆ, ಮಣ್ಣು ಮಾಡೋಕೆ ಬಿಡೋದೇ ಇಲ್ಲ. ಸೊ ಬ್ಯಾಂಕ್ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ದುಡ್ಡು ಕಟ್ಟೋಕೆ ಯೋಗ್ಯತೆ ಇಲ್ಲ ಅಂದ್ರೂ ಇಲ್ಲಿ ಬಂದು ರಿಕ್ವೆಸ್ಟ್ ಮಾಡೋಕೆ ಅಂತ ಬ್ಯಾಂಕ್ ಮ್ಯಾನೇಜರ್ ಬೈದ್ ಕಳಿಸ್ಬಿಡ್ತಾನೆ. ಈ ಮ್ಯಾನೇಜರ್ ತುಂಬಾ ತರಲೆ ವ್ಯಕ್ತಿ. ತನ್ನ ಲೋನ್ ಏಜೆಂಟ್ ಗಳಿಗೆ ಹೇಳಿರ್ತಾರೆ, ಯಾವಾಗಲೂ ಲೋನ್ ಅಪ್ಲಿಕೇಶನ್ ಇಟ್ಕೊಂಡು ಓಡಾಡ್ತಾನೆ ಇರಿ, ಈಸಿಯಾಗಿ ಲೋನ್ ಸಿಗುತ್ತೆ ಅಂತ ಯಾಮಾರಿಸಿ ನಂತರ ಸರ್ವಿಸ್ ಫೀಸು, ರಿಜಿಸ್ಟ್ರೇಷನ್ ಫೀಸು, ಆಫೀಸ್ ಫೀಸ್ ಅಂತ ಎಕ್ಸ್ಟ್ರಾ ಫೀಸ್ ಗಳನ್ನ ಅವ್ರಿಗೆ ಚಾರ್ಜ್ ಮಾಡೋಣ ಅಂತ. ಸರಿ, ಈಗ ಲೋನ್ ಅನ್ನ ತೀರಿಸಿ ಅವರ ಅಪ್ಪನನ್ನ ಅದೇ ಜಮೀನಲ್ಲಿ ಮಣ್ಣು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಕರಸ್ವಾಮಿ. ತೀರಿಸೋವರೆಗೂ ಹಣವನ್ನು ಒಂದು ಹಾಸ್ಪಿಟಲ್ ನಲ್ಲಿ ಇಟ್ಟಿರ್ತಾರೆ. ಹಾಸ್ಪಿಟಲ್ ನವರು ಅನಾಥ ಶವ ಆದ್ರೆ ಮಾತ್ರ ಹಾಸ್ಪಿಟಲ್ ನಲ್ಲಿ ನಾವು ಶವಗಳನ್ನ ಇಟ್ಕೊಳ್ತೀವಿ ಅಂತ ಹೇಳ್ತಾರೆ. ಸೊ ಇವ್ರು ಏನ್ ಮಾಡ್ತಾರೆ, ಅನಾಥ ಶವ ಅಂತ ಹೇಳಿ 8 ದಿನಗಳವರೆಗೂ ಹಾಸ್ಪಿಟಲ್ ನಲ್ಲಿ ಇಟ್ಟಿರೋದು, ಆ ನಂತರ ದುಡ್ಡನ್ನ ಅರೇಂಜ್ ಮಾಡ್ಕೊಂಡು ಜಮೀನನ್ನು ಬಿಡಿಸ್ಕೊಳ್ಳೋದು ಅಂತ ಡಿಸೈಡ್ ಮಾಡ್ತಾರೆ. ಈಗ ದುಡ್ಡು ಹೇಗೆ ಅರೇಂಜ್ ಮಾಡೋದು, ಇದೇ ಬ್ಯಾಂಕ್ ಕನ್ನ ಹಾಕ್ತೀನಿ ಅಂತ ಡಿಸೈಡ್ ಮಾಡ್ಬಿಡ್ತಾರೆ ಕರಸ್ವಾಮಿ. ಕಂಪನಿಗೆ ಮುರುಗೇಸನ್ ಕೂಡ ಸಿಕ್ಕವನಲ್ಲ. ಸೊ ಪ್ಲಾನ್ ಶುರುವಾಗುತ್ತೆ. ಒಂದು ರೀಸನಬಲ್ ಈಸಿ ಆಗಿರುವ ಬ್ರಾಂಚ್ ಅನ್ನು ಹುಡ್ಕೊಳ್ತಾರೆ, ಎಸ್ಕೇಪ್ ಆಗ್ಲಿಕ್ಕೆ ಒಂದು ಕಾರ್ ಅನ್ನು ಕದ್ಕೊಳ್ತಾರೆ, ಬ್ಯಾಂಕ್ ನಲ್ಲಿರುವ ಅಲಾರಂ ಸಿಸ್ಟಮ್ ಗಳನ್ನ ನೋಡ್ಕೊಳ್ತಾರೆ. ಕಳ್ಳತನದ ದಿನ ಬಂದೇ ಬಿಡುತ್ತೆ, ಅಲಾರಂ ನ ಡಿಸೇಬಲ್ ಮಾಡ್ತಾರೆ. ಮುರುಗೇಸನ್ಗೆ ಒಂದು PP ಕೊಟ್ಬಿಟ್ಟು ಯಾರಾದ್ರೂ ಬ್ಯಾಂಕ್ ನ ಹತ್ರ ಬಂದ್ರೆ ವಿಸಿಲ್ ಓದು ಅಂತ ಹೇಳ್ಬಿಟ್ಟು ಬ್ಯಾಂಕ್ ನ ಲೂಟಿ ಮಾಡೋಕೆ ತನ್ನ ಮಾಮನೊಟ್ಟಿಗೆ ಹೋಗ್ತಾರೆ. ಬಟ್ ಬ್ಯಾಂಕ್ ನ ಒಳಗಡೆ ಕ್ಯಾಶ್ ಇಲ್ಲ. ಓಕೆ, ಜ್ಯುವೆಲರಿಗಳನ್ನ ಇಟ್ಟಿರುವ ಲಾಕರ್ ಅನ್ನು ಓಪನ್ ಮಾಡೋಣ ಅಂತ ಎಷ್ಟೋ ಓಪನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಓಪನ್ ಆಗೋದೇ ಇಲ್ಲ. ಬ್ಯಾಂಕ್ ಅಲ್ಲಿ ಇಟ್ಟಿದ್ದ ಕ್ಯಾಶ್ ಎಲ್ಲ ಏನಾಯ್ತಪ್ಪ ಅಂತ ಇವರಿಗೆ ಟೆನ್ಷನ್ ಆಗುತ್ತೆ. ಕ್ಯಾಶ್ ಇಲ್ಲದೆ ವಾಪಸ್ ಹೋಗ್ಬೇಕಲ್ಲ ಅಂತ ಬೇಜಾರಾಗುತ್ತೆ. ಏನು ಮಾಡಕ್ಕಾಗದೆ ಬರೀ ಕೈನಲ್ಲೇ ವಾಪಸ್ ಹೊರಡ್ತಾರೆ. ಸೊ ಇವ್ರು ಒಂದು ವಿಚಾರ ಅರ್ಥ ಆಗುತ್ತೆ, ರಾತ್ರಿ ಹೊತ್ತು ಇವರು ಕ್ಯಾಶ್ ಅನ್ನೆಲ್ಲ ಎಲ್ಲೋ ಸಾಗಿಸ್ತಾರೆ ಅಂತ. ಅದಕ್ಕೆ ಡಿಸೈಡ್ ಮಾಡ್ತಾರೆ, ಹಗ್ಲತ್ತೆ ಬ್ಯಾಂಕ್ ಅನ್ನು ಲೂಟಿ ಮಾಡ್ಬಿಡೋಣ. ಇದಕ್ಕೆ ನಮಗೆ ಬೇಕಿರೋದು 2 ಗನ್ನು, 1-2 ಬಾಂಬ್ಗಳು. ಇವ್ರ ಮಾವ ಕಾಸಿ ಜೊತೆ ಸೇರ್ಕೊಂಡು ಇವರು ಗನ್ನು ಬಾಂಬ್ಗಳನ್ನ ಪರ್ಚೇಸ್ ಮಾಡ್ತಾರೆ. ಕಳ್ಳತನ ದಿನ ಗನ್ಗಳನ್ನ ತಗೊಂಡೋಗಿ ಬ್ಯಾಂಕ್ ನವರಿಗೆಲ್ಲ ಹೆದರಿಸಿ ಲಾಕರ್ ಅನ್ನು ಓಪನ್ ಮಾಡಿ ಅದರಲ್ಲಿ ಇವರಿಗೆ ಬೇಕಾದಷ್ಟು ದುಡ್ಡನ್ನ
ಮಾತ್ರ ತಗೊಂಡು ಮಿಕ್ಕಿದ್ದನ್ನ ವಾಪಸ್ ಇಟ್ಟು ಅಲ್ಲಿಂದ ಹೊರಗಡೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಬ್ಯಾಂಕ್ ನಲ್ಲಿ ಅಕೌಂಟ್ ಓಪನ್ ಮಾಡಿಸ್ಲಿಕ್ಕೆ ಅಂತ ಒಬ್ಬ ಪೊಲೀಸ್ ಅಪ್ಪ ಬರ್ತಾರೆ. ಅವರನ್ನ ನೋಡಿ ಇವರು ಹೆದರ್ಕೊಂಡು ತಾವೇ ಬ್ಯಾಂಕ್ ಸ್ಟಾಫ್ ತರ ಕೂತ್ಕೊಂಡ್ಬಿಡ್ತಾರೆ. ಪೊಲೀಸ್ ಅಪ್ಪನ ಹತ್ರ ಅಕೌಂಟ್ ಓಪನಿಂಗ್ ಫಾರ್ಮ್ ನ ಫಿಲ್ ಮಾಡಿಸ್ಕೊಂಡು ಸಿಕ್ಕಾಕೊಳ್ತಲೆ ಅಲ್ಲಿಂದ ಸೈಲೆಂಟ್ ಆಗಿ ಎಸ್ಕೇಪ್ ಆಗ್ತಾರೆ. ಈಗ ಬ್ಯಾಂಕ್ ನಲ್ಲಿ ಕಳ್ತನ ಆಗಿದೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಡಿಎಸ್ಪಿ ಭರತೇಸನ್ಗೂ ಇಲ್ಲಿ ಕಳ್ತನ ಆಗಿರೋದು ಗೊತ್ತಾಗುತ್ತೆ. ಅಂಡ್ ಬೀಗ ಹೊಡೆದಿರೋದು ಗನ್ ಪೌಡರ್ ಯೂಸ್ ಮಾಡ್ಕೊಂಡು ನಮ್ಮ ಕಾರಸ್ವಾಮಿ ಮುಂಚೆ ಕಳ್ತನ ಮಾಡಿದ್ರಲ್ಲ ಅಲ್ಲೂ ಇದೇ ತರ ಬೀಗ ಹೊಡಿತಿದ್ರು. ಸೊ ಭರತೇಸನ್ ಅಲರ್ಟ್ ಆಗ್ಬಿಡ್ತಾರೆ. ಕಾರಸ್ವಾಮಿನ ಹಿಡಿಬೇಕಂದ್ರೆ ನಾನು ಈ ಊರಿಗೆ ಹೋಗಬೇಕು ಅಂತ ಅಲ್ಲಿಗೆ ಪೋಸ್ಟಿಂಗ್ ಹಾಕ್ಸ್ಕೊಂಡು ಬಂದ್ಬಿಡ್ತಾರೆ. ಬ್ಯಾಂಕಿನ ನೋಟುಗಳ ಸೀಕ್ವೆನ್ಸ್ ಅನ್ನ ಬ್ಯಾಂಕ್ ಮ್ಯಾನೇಜರ್ ಹತ್ರ ಪಡ್ಕೊಂಡು ಇನ್ವೆಸ್ಟಿಗೇಷನ್ ಹೇಳ್ತಾರೆ. ಇನ್ನು ಈ ಬ್ಯಾಂಕ್ ಮ್ಯಾನೇಜರ್ ಯಾರು ಅತ್ತರ್ಲೆ ಇದ್ನಲ್ಲ ಒಬ್ಬ ಆತ ಕೂಡ ಲಾಕರ್ ನಿಂದ ಒಂದೆರಡು ಬಂಡಲ್ ನ ಕದ್ಕೊಂಡ್ಬಿಟ್ಟು ಆ ಕಳ್ಳನೆ ಕದ್ಕೊಂಡು ಹೋದ ಅಂತ ಲೆಕ್ಕ ಕೊಟ್ಬಿಡ್ತಾರೆ ಪೊಲೀಸ್ ಅವನಿಗೆ. ಬೈ ದ ವೇ ಮ್ಯಾನೇಜರ್ ಹೆಸರು ಮುತ್ತು ಅಂತ. ಈಗ ನಮ್ಮ ಕಾರಸ್ವಾಮಿ ಮೊದಲೇ ಪ್ರೆಡಿಕ್ಟ್ ಮಾಡಿರ್ತಾರೆ ಬ್ಯಾಂಕ್ ನೋಟ್ ನ ಸೀಕ್ವೆನ್ಸ್ ಗಳನ್ನೆಲ್ಲ ನೋಟ್ ಡೌನ್ ಮಾಡ್ಕೊಂಡಿರ್ತಾರೆ ಅಂತ. ಸೊ ಇವರು ಇನ್ನೊಂದು ಬಟ್ಟೆ ಅಂಗಡಿಯ ಬೀಗವನ್ನು ಹೊಡೆದು ಅವರ ಲಾಕರ್ ನಲ್ಲಿ ಈ ಹೊಸ ನೋಟುಗಳನ್ನ ಇಟ್ಟು ಹಳೆ ನೋಟುಗಳನ್ನ ಎತ್ಕೊಂಡ್ ಬಂದಿರ್ತಾರೆ. ಆ ನೋಟುಗಳನ್ನ ಕೊಟ್ಟು ಜಮೀನನ್ನ ಬಿಡಿಸ್ಕೊಳ್ಳಿಕ್ಕೆ ಅಂತ ಬ್ಯಾಂಕ್ ಹೋಗಿರ್ತಾರೆ. ಆ ಬ್ಯಾಂಕಿಗೆ ವಿಸಿಟಿಂಗ್ ಗೋಸ್ಕರ ಈ ಮುತ್ತು ಮ್ಯಾನೇಜರ್ ಕೂಡ ಬಂದಿರ್ತಾನೆ. ಇವರಿಬ್ಬರನ್ನ ನೋಡ್ಬಿಡ್ತಾನೆ. ಇವರು ದುಡ್ಡು ತಗೊಂಡು ಜಮೀನ್ ಬಿಡಿಸ್ಕೊಳ್ಳೋಕೆ ಬಂದಿದ್ದಾರೆ. ಸರಿ ಇವರ ನೋಟ್ಗಳನ್ನ ಚೆಕ್ ಮಾಡಲಾಗುತ್ತೆ. ಸೀಕ್ವೆನ್ಸ್ ಪ್ರಕಾರ ಇಲ್ಲ, ಬಟ್ ಬಡ್ಡಿ ಎಲ್ಲ ಸೇರಿಸಿ ಇನ್ನು 1 ಲಕ್ಷ ಎಕ್ಸ್ಟ್ರಾ ಕೊಡಬೇಕು ಅಂತ ಹೇಳಿ ಪತ್ರವನ್ನು ಕೊಡೋದಿಲ್ಲ. ಆಯ್ತು ಬಿಡಪ್ಪ ತರ್ತೀನಿ ಅಂತ ಅಲ್ಲಿಂದ ಕಾರಸ್ವಾಮಿ ಹೊರಡ್ತಾರೆ. ಆದ್ರೆ ಆ ಬಟ್ಟೆ ಅಂಗಡಿಯವನು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ನಮ್ಮ ಬೀಗ ಹೊಡೆದು ಯಾರೋ ದುಡ್ಡನ್ನ ರೀಪ್ಲೇಸ್ ಮಾಡ್ಬಿಟ್ಟು ಹೋಗಿದ್ದಾರೆ ಅಂತ. ಡಿಎಸ್ಪಿ ಭರತ್ ಅಲ್ಲಿ ಹೋಗಿ ಮತ್ತೆ ಬೀಗವನ್ನು ಹೇಗೆ ಹೊಡೆದಿದ್ದಾರೆ ಅಂತ ತಿಳ್ಕೊಂಡು ಕಾರಸ್ವಾಮಿ ಇದೆ ಈ ಕೆಲಸ ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಕಳ್ಳತನ ಆಗಿರುವ ಬ್ಯಾಂಕ್ ಹತ್ರಕ್ಕೆ ಬಂದು ಆ ಮ್ಯಾನೇಜರ್ ಮುತ್ತುನ ಭೇಟಿ ಮಾಡಿ, ನೋಡಿ ನಿಮ್ ಬ್ಯಾಂಕ್ ಮೇಲೆ ಯಾರೋ ಕಣ್ಣಿಟ್ಟು ಕಳ್ಳತನ ಮಾಡಿದ್ರೆ ನನಗೆ ಈ ವ್ಯಕ್ತಿಯ ಮೇಲೆ ಡೌಟ್ ಇದೆ ಅಂತ ಹೇಳಿ ಕಾರಸ್ವಾಮಿಯ ಸ್ಕೆಚ್ ಅನ್ನು ತೋರಿಸ್ತಾರೆ. ಮುತ್ತು ಕಾರಸ್ವಾಮಿ ಸ್ಕೆಚ್ ಅನ್ನು ನೋಡಿ ಅವನನ್ನ ಐಡೆಂಟಿಫೈ ಮಾಡ್ತಾರೆ. ಯಾಕಂದ್ರೆ ಅವರು ಆಲ್ರೆಡಿ ನೋಡಿದ್ರು ಆತನನ್ನ, ಬಟ್ ಆದ್ರೂ ಕೂಡ ಪೊಲೀಸರಿಗೆ ನಾನು ನೋಡಿಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಮ್ಯಾನೇಜರ್ ಇಲ್ಲಿ ಬೇರೆ ಏನೋ ಸ್ಕೆಚ್ ಹಾಕ್ತಾನೆ ನಮಗೆ ಗೊತ್ತಾಗುತ್ತೆ. ಈಗ ಪೊಲೀಸರು ಲೋನ್ ಅನ್ನ ಯಾರು ವಾಪಸ್ ಕೊಟ್ಟಿಲ್ಲ ಅವ್ರು ಲಿಸ್ಟ್ ಕೊಡಿ ಅಂತ ಮ್ಯಾನೇಜರ್ನ ಕೇಳ್ತಾರೆ. 35 ಜನಗಳ ಲಿಸ್ಟ್ ಅನ್ನು ಮ್ಯಾನೇಜರ್ ಕೊಟ್ಟು ಕಳಿಸ್ತಾರೆ ಪೊಲೀಸರಿಗೆ. ಎಲ್ಲರ ಮನೆಗೆ ಹೋಗಿ ಸರ್ಚ್ ಮಾಡಿ ಶುರು ಮಾಡ್ತಾರೆ. ಮೇಲೆ ಏನಾದ್ರು ದುಡ್ಡಿದ್ಯಾ ಅಂತ ಪೊಲೀಸರು. ಬಟ್ ಆ ಲಿಸ್ಟ್ ನಲ್ಲಿ ಈ ಕಾರಸ್ವಾಮಿ ಹೆಸರನ್ನ ಅಂದ್ರೆ ಕಾರಸ್ವಾಮಿ ಅವರ ಅಪ್ಪನ ಹೆಸರನ್ನ ಆ ಮ್ಯಾನೇಜರ್ ತೆಗೆದುಬಿಟ್ಟಿದ್ದಾನೆ. ಯಾಕೆ ತೆಗ್ದ? ದೇರ್ ಇಸ್ ಅ ರೀಸನ್. ಈ ಕಳ್ಳ ಮ್ಯಾನೇಜರ್ ಬಂದ್ಬಿಟ್ಟು ಕಾರಸ್ವಾಮಿ ಹತ್ರ ಹೇಳ್ತಾನೆ, ನನಗೆ ನೀನೇ ಕಳ್ತನ ಮಾಡ್ಬೋದು ಅಂತ ಗೊತ್ತು, ನೀನು ಬೇಕಾದ್ರೆ ನಾನು ಪೊಲೀಸರ ಹತ್ರ ಸಿಕ್ಕಾಕ್ತಿದೆ. ಆದ್ರೆ ಯಾಕೆ ಹಂಗ್ ಮಾಡಲಿಲ್ಲ ಅಂದ್ರೆ ನೀನು ಚಿನ್ನದ ಮೊಟ್ಟೆ ಇಡುವ ಕೋಳಿ. ನಾನು ಕೆಲವೊಂದು ಬ್ರಾಂಚ್ಗಳನ್ನ ಹೇಳ್ತೀನಿ, ಅಲ್ಲಿ ಹೋಗಿ ನೀನು ಕಳ್ತನ ಮಾಡು. ನೀನು ಕಳ್ತನ ಮಾಡಿದ್ರೆ 50% ನನಗೆ 50% ನಿಂಗೆ ಅಂತ ಹೇಳ್ಬಿಡ್ತಾನೆ. ಕಾರಸ್ವಾಮಿ ಇದಕ್ಕೆ ಒಪ್ಪೋದಿಲ್ಲ, ಹೋಗಲಿ ಅಂತ ಬೈದ್ ಕಳಿಸ್ತಾನೆ. ಊರಿನ ಜನಗಳನ್ನೆಲ್ಲ ಬಡ್ಡಿ ಹಾಕಿ ಅವರ ಜಮೀನನ್ನು ಲಪ್ಟಾಯಿಸುವ ನಿನ್ನ ತರಲೆ ಕೆಲಸಗಳು ಸರಿ ಇಲ್ಲ, ನೀನು ಮೋಸಗಾರ ಅಂತ ಬೈದ್ ಕಳಿಸ್ತಾರೆ. ಮನುಷ್ಯ ಏನ್ ಮಾಡಿದ್ರೆ ನಾನು ಕಾಲ್ ಮಾಡಿ ಸರ್ ಅಂತ ಮ್ಯಾನೇಜರ್ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಈಗ ಡಿಎಸ್ಪಿ ಭರತೇಸನ್ ಬ್ಯಾಂಕ್ ಮ್ಯಾನೇಜರ್ನ ಕೇಳ್ತಾನೆ, ಯಾರಾದ್ರೂ ಸಾಲವನ್ನು ತೀರಿಸೋಕೆ ಬಂದಿದ್ರು ನಿಮ್ಮ ಬ್ಯಾಂಕಿಗೆ ಅಂತ. ಮ್ಯಾನೇಜರ್ ಹೇಳ್ತಾನೆ, ಇಲ್ಲ ಸರ್ ಹತ್ರ ಯಾರು ಬಂದಿಲ್ಲ ಅಂತ. ಸೊ ಇನ್ಸ್ಪೆಕ್ಟರ್ಗೆ ಡೌಟ್ ಬಂದಿರುತ್ತೆ, ಮೋಸ್ಟ್ಲಿ ಅವನಿಗೆ ದುಡ್ಡು ಸಾಕಾಗಿಲ್ಲ ಅನ್ಸುತ್ತೆ. ಸೊ ಅವನು ಮತ್ತೊಂದ್ಸಲ ಕಳ್ತನ ಮಾಡ್ತಾನೆ. ಎಲ್ಲ ಬ್ಯಾಂಕ್ ಮ್ಯಾನೇಜರ್ಗಳನ್ನ ಬ್ಯಾಂಕ್ ಹತ್ರ ಕಳಿಸಿ ಅಲಾರಾಮ್ನ ಓದ್ಲಿಕ್ಕೆ ಹೇಳಿ ಅಂತ ಹೇಳಿ ಕಳಿಸ್ತಾರೆ. ಎಲ್ಲ ಬ್ಯಾಂಕ್ನ ಅಲಾರಾಮ್ಗಳು ವರ್ಕ್ ಆಗ್ತವೆ, ಒಂದು ಬ್ಯಾಂಕಿನ ಅಲಾರಾಮ್ ಮಾತ್ರ ಡಿಸೇಬಲ್ ಆಗಿರುತ್ತೆ. ಸೊ ಇದೇ ಬ್ಯಾಂಕ್ ನ ಲೂಟಿ ಮಾಡೋಕೆ ಬರ್ತಾನೆ ಪೊಲೀಸರು. ಅಲರ್ಟ್ ಆಗ್ಬಿಟ್ಟು ಬ್ಯಾಂಕ್ ನಲ್ಲಿ ಕೆಲಸ ಮಾಡುವವರ ವೇಷ ಹಾಕೊಂಡು ಆ ಬ್ಯಾಂಕ್ ನ ಒಳಗಡೆ ನುಗ್ಬಿಡ್ತಾರೆ. ಭರತೇಸನ್ ಅಂದ್ಕೊಂಡಿರ್ತಾನೆ. ನೆಕ್ಸ್ಟ್ ಡೇ ಕಾರಸ್ವಾಮಿ ಮತ್ತೆ ಅವ್ರ ಮಾವ ಮುರುಗೇಸನ್ ಎಲ್ಲ ಸೇರ್ಕೊಂಡು ಬ್ಯಾಂಕ್ ನ ಲೂಟಿ ಮಾಡೋಕೆ ಅಂತ ಬರ್ತಾರೆ. ಮುರುಗೇಸನ್ ಫಸ್ಟ್ ಬ್ಯಾಂಕ್ ಎಷ್ಟು ಜನ ಇದ್ದಾರೆ ನೋಡ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಏನೋ ವಿಚಿತ್ರವಾಗಿದೆ ಅಂತ. ಪೊಲೀಸರೆಲ್ಲ ಅಲರ್ಟ್ ಆಗಿರ್ತಾರೆ ಆಲ್ರೆಡಿ, ಇವರೇ ಇರಬೇಕು ರಾಬರಿ ಮಾಡೋ ಬಂದಿರೋರು, ಇವರನ್ನು ಹಿಡಿದಾಕೋಣ ಅಂತ. ಮುರುಗೇಸನ್ ಈಗ ವಾಪಸ್ ಕಾರ್ನ ಒಳಗಡೆ ಹೋಗಿ ಕಾರಸ್ವಾಮಿಗೆ ಹೇಳ್ತಾರೆ, ಒಳಗಡೆ ಏನೋ ಎಟ್ವಟ್ಟಾಗಿದೆ, ಏನೋ ಸಮಸ್ಯೆ ಇದೆ ಅನಿಸ್ತದೆ ನನಗೆ ಅಂತ. ಹಾಗೂ ಕಾರಸ್ವಾಮಿ ರಾಬರಿ ಮಾಡಬೇಡ ಅಂತ ಹೊರಡ್ತಿರ್ತಾರೆ. ಅಷ್ಟರಲ್ಲಿ ಬ್ಯಾಂಕ್ ನ ಒಳಗಿರುವ ಮಾರ್ವೇಷದಲ್ಲಿರುವ ಪೊಲೀಸ್ನವರೆಲ್ಲ ತಮ್ಮ ಕಾರ್ನಲ್ಲಿ ಕೂತ್ಕೊಂಡು ಬೇರೆ ಬ್ರಾಂಚ್ ನ ಕಡೆಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ಬೇರೆ ಬ್ಯಾಂಕಿನಲ್ಲಿ ರಾಬರಿ ಆಗಿದೆ ಅಂತ ಮೆಸೇಜ್ ಬಂದಿರುತ್ತೆ. ಕಾರಸ್ವಾಮಿಗೆ ತಲೆಕೆಟ್ಟು ಹೋಗ್ಬಿಡುತ್ತೆ, ಬೇರೆ ಇನ್ಯಾರು ಕಳ್ತನ ಮಾಡ್ತಾರಪ್ಪ ಇಲ್ಲಿ ಅಂತ. ಸೊ ನೋಡ್ಲಿಕ್ಕೆ ಅಂತ ಮಾವನ ಜೊತೆ ಕಾರಸ್ವಾಮಿ ಹೋಗ್ತಾರೆ. ಅಲ್ಲಿ ಕಾರಸ್ವಾಮಿಯ ಸ್ಕೆಚ್ ಅನ್ನು ಇಟ್ಕೊಂಡು ಪೊಲೀಸ್ನವರೆಲ್ಲರನ್ನ ಕೇಳ್ತಾರೆ, ನೋಡಿದ್ಯಾ ಅಂತ. ಅಂಡ್ ಬ್ಯಾಂಕ್ ಮ್ಯಾನೇಜರ್ ಮುತ್ತು ಕೂಡ ಅಲ್ಲಿ ಬಂದಿದ್ದಾನೆ. ನೀನಾದ್ರೆ ಬೇರೆ ಕಳ್ಳರುಗಳು ಸಿಗಲ್ಲ ಅನ್ಕೊಂಡಿದ್ಯಾ ಊರಲ್ಲಿ, 4 ಕಡೆ ಪೊಲೀಸ್ನವರು ಇದ್ದಾರೆ, ಸಿಕ್ಕಾಕೊಳ್ಳೋಕೆ ಮುಂಚೆ ಇಲ್ಲಿಂದ ಎಸ್ಕೇಪ್ ಆಗು, ಇಲ್ಲಾಂದ್ರೆ ನೀನೇ ಕಳ್ತನ ಮಾಡಿದ್ದು ಅಂತ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಅಲ್ಲಿಂದ ಎದುರಿಸಿ ಕಳಿಸ್ಬಿಡ್ತಾನೆ. ಅಷ್ಟರಲ್ಲಿ ಡಿಎಸ್ಪಿ ಭರತನಲ್ಲಿ ಇರೋದು ಕಾರಸ್ವಾಮಿಗೆ ಗೊತ್ತಾಗುತ್ತೆ. ಸೊ ಕಾರಸ್ವಾಮಿ ಕೂಡ ಅಲ್ಲಿಂದ ಹೋಗ್ಬಿಡ್ತಾರೆ. ಈಗ ಭರತನ್ ಡಿಸೈಡ್ ಮಾಡ್ತಾರೆ, ಇವರು ಸಾಲವನ್ನು ತೀರಿಸಲಿಕ್ಕೆ ಮೇನ್ ಬ್ರಾಂಚ್ಗೆ ಬರಬೇಕು, ಅಲ್ಲಿ ನಮ್ಮ ಕಡೆಯವರನ್ನ ಸಾದಾ ಅಡ್ರೆಸ್ ನಲ್ಲಿ ಹಾಕಿ ಅಂತ. ಜೊತೆಗೆ ಎಲ್ಲ ಬ್ಯಾಂಕ್ ನ ಬ್ರಾಂಚ್ ಗಳಲ್ಲಿ ಒಬ್ಬ ಸಶಸ್ತ್ರ ಪೊಲೀಸ್ ಅಪ್ಪನ ಹಾಕಿ ಅಂತಲೂ ಹೇಳ್ತಾರೆ. ಈಗ ಮಿಕ್ಕ ದುಡ್ಡಿಗೆ ಕಳ್ತನ ಮಾಡೋದು ಕಷ್ಟ ಆಗುತ್ತೆ ಅಂತ ಕಾರಸ್ವಾಮಿಗೆ ಅರ್ಥ ಆಗುತ್ತೆ. ಜೊತೆಗೆ ಆ ಮ್ಯಾನೇಜರ್ ಮುತ್ತು ಕೂಡ ನಮ್ಮ ಹಿಂದೆ ಬಿದ್ದಾನೆ ಅಂತ ಅರ್ಥ ಆಗುತ್ತೆ. ಸೊ ಇವರು ಡಿಸೈಡ್ ಮಾಡ್ತಾರೆ, ಈ ಮುತ್ತುನ ಫಾಲೋ ಮಾಡೋಣ, ಅವನು ಯಾವ ಬ್ಯಾಂಕ್ ಗಳಿಗೆ ಕನ್ನ ಹಾಕ್ತಾನೆ ಅಂತ ನೋಡೋಣ ಅಂತ. ಈ ಮ್ಯಾನೇಜರ್ ಆಫೀಸ್ ಮುಗಿಸ್ಕೊಂಡು ಪಬ್ಲಿಕ್ ಎಸ್ಟಿಡಿ ಫೋನ್ ಬೂತ್ ನಿಂದ ಯಾರಿಗೋ ಕಾಲ್ ಮಾಡ್ತಾರೆ. ಕಾರಸ್ವಾಮಿ ಕೂಡ ತನ್ನ ಕಾಲ್ ಮುಗಿದ ನಂತರ ಬೂತ್ ನ ಒಳಗಡೆ ಹೋಗಿ ರೀಡೇಲ್ ಮಾಡ್ತಾರೆ. ಆಗ ಗೊತ್ತಾಗುತ್ತೆ ಇತ ಲಕ್ಷ್ಮಿ ಲಾಡ್ಜ್ ಗೆ ಕಾಲ್ ಮಾಡಿದ್ದ ಅಂತ. ಈಗ ಅವರು ಲಕ್ಷ್ಮಿ ಲಾಡ್ಜ್ ನ ಹುಡ್ಕೊಂಡು ಹೋಗ್ತಾರೆ. ಅಲ್ಲಿ ಮ್ಯಾನೇಜರ್ ಕಡೆಯ ಕಳ್ಳರು ಇರ್ತಾರೆ, ಅವರು ಅಂದರ್ ಬಾಹರ್ ಸ್ಪೀಡ್ ಆಡ್ತಿರ್ತಾರೆ. ಅದರ ಜೊತೆಗೆ ಬೆಟ್ ಕಟ್ಟುವ ನೆಪದಲ್ಲಿ ಅವ್ರ ಹತ್ರ ಇರುವ ದುಡ್ಡನ್ನ ಕಾರಸ್ವಾಮಿ ನೋಡ್ತಾರೆ. ಬಟ್ ಈತ ದುಡ್ಡು ಕಿತ್ಕೊಂಡು ಹೋಗಕ್ಕೆ ಬಂದಿದ್ದಾನೆ ಅಂತ ಕಾರಸ್ವಾಮಿ ಕಡೆಯ ಗೂಂಡಾಗಳು ಇವರಿಗೆ ಹೊಡೆಯೋಕೆ ಶುರು ಮಾಡ್ತಾರೆ. ಹೊರಗಡೆ ಇರುವ ಮುರುಗನ್ ಬಂದು ಇವರನ್ನು ಬಿಡಿಸೋಕೆ ಹೋಗ್ತಾರೆ. ಮುರುಗನ್ಗೆ ಚೆನ್ನಾಗಿ ಚುಚ್ಚು ಬಿಡ್ತಾರೆ ಮ್ಯಾನೇಜರ್ ಕಡೆ ಇವರು. ಸೊ ಮುರುಗೇಸನ್ ಕರ್ಕೊಂಡು ಹೋಗಿ ಫಸ್ಟ್ ಏಡ್ ಕೊಡಿಸಿ ಡೈರೆಕ್ಟ್ ಮ್ಯಾನೇಜರ್ಗೆ ಕಾಲ್ ಮಾಡ್ತಾರೆ. ಸರಿ ಈ ತರಲೆಗಳೆಲ್ಲ ಬೇಡ, ನೀನು ಹೇಳ್ದಂಗೆ ನಾನು ಕೇಳ್ತೀನಿ, ನಿನ್ನ ಜೊತೆ ಕೈ ಜೋಡಿಸಲಿಕ್ಕೆ ನಾನು ರೆಡಿ ಆಗಿದ್ದೀನಿ ಅಂತ. ಬಟ್ ಮ್ಯಾನೇಜರ್ ಉಲ್ಟಾ ಹೊಡೆದ್ಬಿಡ್ತಾನೆ, ನೀನು ಸಿಕ್ಕಾಕೊಳ್ಳೋವರೆಗೂ ನಿನ್ನ ಹೆಸರಿನಲ್ಲಿ ನಾನು ಕಳ್ತನ ಮಾಡ್ತಾನೆ ಇರ್ತೀನಿ, ಎಲ್ಲ ಕಳ್ತನವನ್ನು ನಿನ್ನ ಮೇಲೆ ಹೊರಿಸ್ತೀನಿ, ನೋಡ್ತಾ ಇರು. ನಾನು ನಿನ್ನ ಹತ್ರಕ್ಕೆ ಬಂದಾಗ ನಾನು ದೂರ ತಳ್ದೆ ಅಲ್ವಾ, ಈಗ ಏನ್ ಮಾಡ್ತೀನಿ ನೋಡ್ತಿರು ಅಂತ. ಅಷ್ಟರಲ್ಲಿ 8 ದಿನ ಆಗೋಗಿರುತ್ತೆ. ಅವರ ಅಪ್ಪನ ಬಾಡಿಯನ್ನು ಹಾಸ್ಪಿಟಲ್ನವರು ಇನ್ನು ಇಟ್ಕೊಳ್ಳೋದಿಲ್ಲ, ನಾವೇ ವಿದ್ಯುತ್ ಚಿತಾಗಾರದಲ್ಲಿ ಹೆಣವನ್ನ ಡಿಸ್ಪೋಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ದುಡ್ಡು ಅರೇಂಜ್ ಮಾಡೋಕ್ಕಾಗಲಿಲ್ಲ ಅಮ್ಮ ಅಂತ ಹೇಳಿ ಅವರ ಅಮ್ಮನ ಕಾಲಿಗೆ ಬಿದ್ದುಗಳು ಅಂತ ಹೇಳ್ತಾರೆ ಕಾರಸ್ವಾಮಿ. ಏನ್ ಮಾಡೋಕ್ಕಾಗೋದಿಲ್ಲ ಬಿಡು, ಟೆನ್ಷನ್ ತಗೊಳ್ಬೇಡ, ಅವ್ರು ಶಾಂತಿಯಿಂದ ಈ ಲೋಕವನ್ನು ಬಿಟ್ಟರಲ್ಲ ಅಷ್ಟೇ ಸಾಕು ಅಂತ ಅವ್ರಮ್ಮ ಹೇಳ್ತಾರೆ. ಸರಿ ನೆಕ್ಸ್ಟ್ ಡೇ ಇವರು ಮುರುಗೇಸನ್ನ ಹೇಗಿದ್ದಾನೆ ಅಂತ ನೋಡ್ಲಿಕ್ಕೆ ಅಂತ ಹೋಗ್ತಾರೆ. ಆನ್ ದ ವೇ ಹೋಗುವಾಗ ಇವರಿಗೆ ಗೊತ್ತಾಗುತ್ತೆ ಬ್ಯಾಂಕ್ ಅವರು ದುಡ್ಡನ್ನ ಇನ್ನೊಂದು ಬ್ರಾಂಚ್ಗೆ ಸಪ್ಲೈ ಮಾಡ್ತಾರೆ ಅಂತ. ಸೊ ಸಾಗಿಲ್ಕುಡಿ ಅನ್ನುವ ಒಂದು ಜಾಗದಲ್ಲಿ ಈ ವ್ಯಾನ್ ಅನ್ನ ತಡೆ ಹಾಕಿ ಒಂದಷ್ಟು ದುಡ್ಡನ್ನ ಲೂಟಿ ಮಾಡ್ಕೊಂಡ್ಬಿಡ್ತಾರೆ ನಮ್ಮ ಕರ ಅಂಡ್ ಅವರ ಮಾವ. ಆಮೇಲೆ ಇವರ ಕಾರ್ ಕೆಟ್ಟೋಗಿರುವ ಕಾರಿಗೆ ನೀರು ಹಾಕಬೇಕು ಅಂತ ಹೇಳಿ ಇವರ ಓಲ್ಡ್ ಫ್ಯಾಮಿಲಿ ಫ್ರೆಂಡ್ ಮನೆಗೆ ಹೋಗ್ತಾರೆ. ಅವರ ಮನೆ ಕೂಡ ಸಾಲ ಮಾಡಿ ತುಂಬಾ ಅಧ್ವಾನ ಇದ್ದೋಗಿದೆ. ಬ್ಯಾಂಕ್ನವರು ಅವರ ಜಮೀನನ್ನು ಜಪ್ತಿ ಮಾಡ್ಕೊಳ್ಳೋರಿದ್ದಾರೆ. ಅವ್ರು ಹೇಳ್ತಾರೆ, ಹೇಗಾದ್ರೂ ಮಾಡಿ ಒಂದು ಲೆಟರ್ ಕೊಡಪ್ಪ ಬ್ಯಾಂಕಿಗೆ, ಸ್ವಲ್ಪ ದುಡ್ಡನ್ನ ನಾನು ತೀರಿಸ್ತೀನಿ, ಜಪ್ತಿ ಮಾಡಬೇಡಿ ಅಂತ ಹೇಳಿ ಅಂತ. ಕಾರ ಡಿಸೈಡ್ ಮಾಡ್ತಾರೆ, ಬೇಡ ನಾನೇ ಖುದ್ದಾಗಿ ಹೋಗಿ ಅಲ್ಲಿ ಹೇಳ್ತೀನಿ ಅಂತ. ಇನ್ನು ಭರತೇಸನ್ ಡಿಎಸ್ಪಿಗೆ ಇಲ್ಲಿ ಲೂಟಿ ಆಗಿದೆ ಒಂದು ವ್ಯಾನ್ ಅಂತ ಗೊತ್ತಾಗುತ್ತೆ. ಪೊಲೀಸರು ತಮ್ಮೆಲ್ಲ ಫೋರ್ಸ್ ಅನ್ನ ಎಲ್ಲ ಬ್ರಾಂಚ್ ಗಳಿಂದ ಕರೆಸಿಕೊಂಡು ಲೂಟ್ ಆಗಿರುವ ಸ್ಥಳಕ್ಕೆ ತಲುಪ್ತಾರೆ. ಈಗ ಮ್ಯಾನೇಜರ್ ಸಿಕ್ಕಿದೆ ಚಾನ್ಸ್, ಬೇರೆ ಬ್ರಾಂಚ್ ಗಳಲ್ಲಿ ಯಾರು ಪೊಲೀಸ್ನವರು ಇಲ್ಲ ಅಂತ ಹೇಳಿ ತನ್ನ ಚೇಲಾಗಳನ್ನ ಕಳ್ತನ ಮಾಡಲಿಕ್ಕೆ ಕಳಿಸ್ತಾನೆ ಇಲ್ಲಿಗೆ ಬೇರೆ ಬ್ರಾಂಚ್ ಗಳಿಗೆ. ಈಗ ಡಿಎಸ್ಪಿ ವ್ಯಾನ್ ಲೂಟಿ ಆಗಿತ್ತಲ್ಲ ಆ ಸ್ಥಳಕ್ಕೆ ನೀನ್ ಕೂಡ ಬಾ ಅಂತ ಮ್ಯಾನೇಜರ್ನು ಸಹ ಕರ್ಕೊಂಡು ಹೋಗ್ತಾರೆ. ಸೊ ದಟ್ ಅಲ್ಲಿ ಏನಾದ್ರು ಕೇಳಬೇಕು ಅಂತಂದ್ರೆ ಮೊಬೈಲ್ ನಲ್ಲಿ ಸಿಗ್ನಲ್ ಸಿಗೋದಿಲ್ಲ, ನೀನೇ ಅಲ್ಲಿದ್ರೆ ಇಮಿಡಿಯೇಟ್ಲಿ ಕೇಳೋಕೆ ಈಸಿ ಆಗುತ್ತೆ ಅಂತ. ಭರತೇಸನ್ ಡಿಸೈಡ್ ಮಾಡ್ಕೊಂಡು ಇವತ್ತು ಅವನು ಸಿಕ್ಕಲೇಬೇಕು, ಜೀವಂತ ಶವವಾಗಾದ್ರೂ ಸರಿ ಜೀವಂತವಾಗಾದ್ರೂ ಸರಿ ಅಂತ. ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಪೊಲೀಸರು ಆ ಲೂಟಿ ಆಗಿರುವ ವ್ಯಾನ್ ಹತ್ರಕ್ಕೆ ಹೋಗಿರ್ಬೇಕಾದ್ರೆ ಬೇರೆ ಬ್ರಾಂಚ್ ಗಳಲ್ಲಿ ಬೇರೆ ಪೊಲೀಸ್ನವರು ಇರೋದಿಲ್ಲ ಅಂತ ನಮ್ಮ ಕಾರಸ್ವಾಮಿಗೂ ಗೊತ್ತಾಗುತ್ತೆ. ಅವರು ಕೂಡ ಬೇರೆ ಬ್ರಾಂಚ್ ಗಳಲ್ಲಿ ಹೋಗಿ ಲೂಟಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಈ ಸಲ ಅವರಿಗೆ ಬೇಕಾದಷ್ಟು ದುಡ್ಡನ್ನು ಮಾತ್ರ ತಗೊಂಡಿಲ್ಲ, ಇರಾಬ್ರೋ ದುಡ್ಡನ್ನೆಲ್ಲ ಲೂಟ್ ಮಾಡ್ಕೊಂಡು
ಮಾಡ್ಕೊಂಡು ಬರ್ತಾರೆ. ಪೊಲೀಸರಿಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಒಂದೊಂದೇ ಬ್ರಾಂಚ್ ನಲ್ಲಿ ಕಳ್ತನ ಆಗ್ತಿದೆ ಅಂತ. ಈಗ ಯಾವ ಬ್ರಾಂಚ್ ಅಲ್ಲಿ ಕಳ್ತನ ಆಗಿಲ್ವೋ ಆ ಬ್ರಾಂಚ್ ನಾವು ಮೊದಲೇ ಹೋಗ್ಬಿಡೋಣ ಅಂತ ಹೇಳಿ ಪೊಲೀಸರು ಡಿಸೈಡ್ ಮಾಡ್ತಾರೆ. ಮ್ಯಾನೇಜರ್ನು ಅಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಬಟ್ ಮ್ಯಾನೇಜರ್ ಈಗ ತಲೆ ಕೆಟ್ಟೋಗುತ್ತೆ. ಯಾಕಂದ್ರೆ ಪೊಲೀಸರು ನೆಕ್ಸ್ಟ್ ಹೋಗ್ಬೇಕಂತಿರುವ ಬ್ರಾಂಚ್ ನಲ್ಲೇನೆ ಮ್ಯಾನೇಜರ್ ತನ್ನ ಕಳ್ಳರನ್ನ ಕಳಿಸಿದಾನೆ. ಸರಿ, ಪೊಲೀಸರೆಲ್ಲ ಹೋಗ್ತಾರೆ. ಇನ್ನು ಮ್ಯಾನೇಜರ್ ಕಡೆಯ ಕಳ್ಳರು ಅಲ್ಲಿಗೆ ಬಂದಿರೋದಿಲ್ಲ. ಪೊಲೀಸರೆಲ್ಲ ಹೋಗಾದ್ಮೇಲೆ ಅವ್ರು ಬರ್ತಾರೆ. ಬಂದ ನಂತರ ಮ್ಯಾನೇಜರ್ ಕೂಡ ಅಲ್ಲೇ ಇರೋದನ್ನ ನೋಡಿ ಕಳ್ಳ ಹೇಳ್ತಾನೆ, ಸರಿ ಪೊಲೀಸರು ನಮ್ಮ ಕಡೆಯವರೇನಾ, ಎಲ್ಲ ದುಡ್ಡನ್ನ ಲೂಟಿ ಮಾಡಬಹುದಾ ಅಂತ ಪೊಲೀಸರ ಮುಂದೆ. ಆಗ ಪೊಲೀಸ್ ಏನ್ ಮಾಡ್ತಾರೆ, ಕಳ್ಳರಲ್ಲಿ ಇಬ್ಬರಿಗೆ ಶೂಟ್ ಮಾಡ್ಬಿಡ್ತಾರೆ. ಇನ್ನೊಬ್ಬನನ್ನು ಶೂಟ್ ಮಾಡಿ, ಸರ್ ಪ್ಲೀಸ್ ಸರ್, ಈ ಮ್ಯಾನೇಜರ್ ಕಳ್ಳ ನಮಗೆ ಕಳ್ತನ ಮಾಡ್ಲಿಕ್ಕೆ ಹೇಳಿದ್ ಸರ್ ಅಂತ ಹೇಳ್ಬಿಡ್ತಾನೆ. ಸೊ ಡಿಎಸ್ಪಿ ಭರತೇಸನ್ ಮ್ಯಾನೇಜರ್ ಕಡೆಗೆ ನೋಡ್ತಾರೆ. ಮ್ಯಾನೇಜರ್ ಹೆದರ್ಕೊಂಡು ನಾನು ಹಿಡ್ಕೊಂಡ್ಬಿಡ್ತಾರೆ ಪೊಲೀಸ್ನವರು ಅಂತ ಹೇಳಿ ಬ್ರಾಂಚ್ ಇಂದ ಆಚೆಗೆ ಓಡೋಗಕ್ಕೆ ಹೋಗ್ತಾನೆ. ಅವರಿಗೆ ಒಂದು ಟ್ರ್ಯಾಕ್ಟರ್ ಬಂದು ಗುದ್ದು ಬಿಡುತ್ತೆ. ಆತ ರೋಡ್ ಮೇಲೆ ಬಿದ್ದು ಬಿಡ್ತಾನೆ. ಈ ಕಡೆ ಹಾಸ್ಪಿಟಲ್ ನಲ್ಲಿ ಹೆಣವನ್ನ ಡಿಸ್ಪೋಸ್ ಮಾಡುವ ಸಮಯ ಬಂದಿದೆ. ಹಾಸ್ಪಿಟಲ್ ನವರು ವಿದ್ಯುತ್ ಚಿತಾಗಾರಕ್ಕೆ ಹೆಣವನ್ನ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಬಟ್ ಈಗ ಲೂಟ್ ಮಾಡಿರುವ ದುಡ್ಡು ಇವರ ಹತ್ರ ಇರೋದ್ರಿಂದ ಕಾರಸ್ವಾಮಿ ಹೋಗ್ಬಿಟ್ಟು ಅವರಿಗೆ ಅಂದ್ರೆ ಬ್ಯಾಂಕ್ ಅವರಿಗೆ ದುಡ್ಡನ್ನ ಕಟ್ಬಿಟ್ಟು ತಮ್ಮ ಜಮೀನಲ್ಲಿ ಅವರ ಅಪ್ಪನ ಮಣ್ಣು ಮಾಡೋದು ಅಂತ ಡಿಸೈಡ್ ಮಾಡ್ತಾರೆ. ಬಟ್ ಮೇನ್ ಬ್ರಾಂಚ್ ಅಲ್ಲಿ ಇವರೊಬ್ಬರೇ ಹೋಗಿ ದುಡ್ಡನ್ನ ಡೆಪಾಸಿಟ್ ಮಾಡಿದ್ರೆ ಈಸಿಯಾಗಿ ಸಿಕ್ಕಾಕೊಳ್ಳಬಹುದು ಅಂತ ಹೇಳಿ ಇವರು ಏನ್ ಮಾಡಿದ್ದಾರೆ ಅಂದ್ರೆ ಇರೋ ಬರೋ ದುಡ್ಡನ್ನ ಊರಿನ ಜನಕ್ಕೆಲ್ಲ ಹಂಚ್ಬಿಡಿದ್ದಾರೆ, ನೀವು ನಿಮ್ಮ ಜಮೀನನ್ನ ಬಿಡಿಸ್ಕೊಳ್ಳಿ ಅಂತ. ಇನ್ಫ್ಯಾಕ್ಟ್ ಅವರಿಗೆಲ್ಲ ಒಳ್ಳೇದ್ ಮಾಡಬೇಕು ಅಂತ ಇಷ್ಟೆಲ್ಲ ಲೂಟಿ ಮಾಡಿ ಇಷ್ಟೆಲ್ಲ ದುಡ್ಡನ್ನ ಕದ್ದಿರೋದು. ಈಗ ಕದ್ದಿರುವ ದುಡ್ಡೆಲ್ಲ ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗ್ತಿದೆ. ಮೇನ್ ಬ್ರಾಂಚ್ ನಲ್ಲಿ ಇರೋ ಬರೋ ಜನಗಳೆಲ್ಲ ದುಡ್ಡನ್ನ ವಾಪಸ್ ಕಟ್ಟಲಿಕ್ಕೆ ಹೋಗಿದ್ದಾರೆ. ಸೊ ಜನರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಭರತೇಶನ್ನ ಸೆಂಟ್ರಲ್ ಪೊಲೀಸ್ ಆಫೀಸ್ ಅವರು ಹೋಗಪ್ಪ ಅಂತ ಹೇಳಿ ಕಳಿಸ್ತಿದ್ದಾರೆ. ಬಟ್ ಈ ಭರತೇಶ್ ಈಗ ಪ್ರೆಸೆಂಟ್ಲಿ ಎಲ್ಲಿದ್ದಾರೆ ಅಂತಂದ್ರೆ ಟ್ರ್ಯಾಕ್ಟರ್ ಬಂದು ಗೊತ್ತಿತ್ತಲ್ಲ, ಆ ಮ್ಯಾನೇಜರ್ ಆತನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರಲ್ಲ ಅಲ್ಲಿದ್ದಾರೆ. ಅವನಿಗೆ ಈಗ ಜ್ಞಾನ ಬಂದಿದೆ, ಸ್ವಲ್ಪ ನಿಮ್ಗೂ ದುಡ್ಡು ಕೊಟ್ಬಿಡ್ತೀನಿ ಸರ್, ಆ ಕಾರನ್ನ ಇಟ್ಕೊಳ್ಳಿ, ನನ್ನನ್ನ ಬಿಟ್ಬಿಡಿ, ಅವನ ಮೇಲೆ ಎಲ್ಲ ಕಳ್ಳತನವನ್ನ ಹೊರಸ್ಬಿಡಿ ಅಂತ. ಬಟ್ ಭರತೇಶನ್ಗೆ ಕೋಪ ಬಂದ್ಬಿಡುತ್ತೆ, ನನ್ನೇ ಶಾರ್ಟ್ ಆಡಿಸ್ತಾ ಅಂತ ಹೇಳಿ ಆತನ ಮೂತಿಗೆ ಹಾಕಿರುವ ಆಕ್ಸಿಜನ್ ಅನ್ನ ತೆಗೆದು ಬಿಡ್ತಾರೆ. ಆತ ಸತ್ತೋಗ್ಬಿಡ್ತಾನೆ. ನೆಕ್ಸ್ಟ್ ಇವರು ಸೆಂಟ್ರಲ್ ಪೊಲೀಸ್ ಕಮಾಂಡ್ ಹೇಳಿರೋದ್ರಿಂದ ಬ್ಯಾಂಕ್ ನ ಸೆಂಟ್ರಲ್ ಬ್ರಾಂಚ್ ಗೆ ಹೋಗ್ತಾರೆ ದುಡ್ಡನ್ನ ಜನಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ. ಭರತೇಶನ್ಗೆ ಆಲ್ರೆಡಿ ಗೊತ್ತಿದೆ ಇದೆಲ್ಲ ಲೂಟಿ ಮಾಡಿರುವ ದುಡ್ಡು, ಇದನ್ನ ಕಾರನೇ ಲೂಟಿ ಮಾಡಿರೋದು ಅಂತ. ಸೊ ಜನಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಲ್ಲಿ ಪೊಲೀಸರನ್ನ ಬಿಟ್ಬಿಟ್ಟು ಕಾರನ್ನ ಹುಡುಕೋಕೆ ಭರತೇಶನ್ ಒಬ್ಬರೇ ಹೋಗ್ತಾರೆ. ಕಾರ ಜಮೀನ್ ಹತ್ರ ನಿಂತಿರ್ತಾರೆ, ಅವ್ರ ಅಪ್ಪನ ಸಮಾಧಿ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಅಲ್ಲಿ ಹೋಗಿ ಕಪಾಳ ಕೊಡೋದು, ಸಾಲ ತಗೊಂಡು ನೀನು ವಾಪಸ್ ಕೊಡಲ್ಲ ಅಂದ್ರೆ ಬ್ಯಾಂಕ್ನವರು ಜಮೀನನ್ನ ಜಪ್ತಿ ಮಾಡ್ದಲೇ ಇರ್ತಾರೆ ಅಂತ ಹೇಳಿ ಹೊಡೆಯೋಕೆ ಶುರು ಮಾಡ್ತಾರೆ. ಹೊಡೆದ ನಂತರ ಆತನ ಎನ್ಕೌಂಟರ್ ಮಾಡ್ಬಿಡೋಣ ಅಂತ ಗನ್ ಹುಡುಕ್ತಾರೆ. ಆದ್ರೆ ಹೊಡೆತ ತಿನ್ನುವಾಗಲೇ ಆ ಗನ್ ಅನ್ನ ಕದ್ದು ಬಿಟ್ಟಿದ್ದಾರೆ ಕಾರ. ಈಗ ಗನ್ ತಗೊಂಡು ರಿವರ್ಸ್ ಪೊಲೀಸ್ ನ ಹಣೆಗೆ ಇಡ್ತಾರೆ. ನೀವು ಸಾಲ ತಗೊಂಡಿದ್ದೀರಾ ಸರ್ ಅಂತ ಕೇಳ್ತಾರೆ. ಹೌದು, ನಾನು ಕಾರ್ ಲೋನ್ ತಗೊಂಡಿದ್ದೀನಿ ಅಂತ ಹೇಳ್ತಾರೆ. ನೀವೇನೋ ನಿಮ್ ಖುಷಿಗೆ ತಗೊಂಡಿದ್ದೀರಾ ಲೋನ್, ಬಟ್ ನಾವು ಅಂದ್ರೆ ನಮಗೆ ತಲೆ ಮೇಲೆ ಕೈ ಇಟ್ಬಿಟ್ಟು ದುಡ್ಡನ್ನ ಕೊಟ್ಟರು, ಲೋನ್ ಅನ್ನ ಕೊಟ್ಟರು, ಆಸೆಗಳನ್ನ ತೋರಿಸಿ ಲೋನ್ ಅನ್ನ ಕೊಟ್ಟರು. ಆಮೇಲೆ ಅದನ್ನ ಕಟ್ಟೋಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಿದ್ದು ಜಮೀನನ್ನ ಲೂಟ್ ಮಾಡುವ ಪ್ಲಾನ್ ಮಾಡಿ ಲೋನ್ ಅನ್ನು ಕೊಟ್ಟರು. ಸಿಕ್ಕಾಪಟ್ಟೆ ಫೀಸ್ ಗಳನ್ನ ಹಾಕಿದ್ರು. ಈ ತರಹದ ಸಿಚುವೇಶನ್ ಅಲ್ಲಿ ನಾನು ದುಡ್ಡನ್ನ ಕದ್ದು ಜನಗಳಿಗೆ ಹಂಚೋದೇ ಧರ್ಮ ಅಂತ ಡಿಸೈಡ್ ಮಾಡಿ ಜನಗಳಿಗೆ ಹಂಚದೆ, ಇನ್ನು ಮುಂದೆ ನಿಮ್ ಇಷ್ಟ ಅಂತ ಹೇಳಿ ಆ ಗನ್ ಅನ್ನ ತಗೊಂಡು ವಾಪಸ್ ಇನ್ಸ್ಪೆಕ್ಟರ್ ಕೈಗೆ ಇಡ್ತಾರೆ. ನಂತರ ಇನ್ಸ್ಪೆಕ್ಟರ್ ಹಂಗಂತ ನಾನು ನಿನ್ನ ಸುಮ್ಮನೆ ಬಿಟ್ಬಿಡಕ್ಕಾಗಲ್ವಲ್ಲಪ್ಪ ಅಂತ ಹೇಳಿ ಜೇಬ್ನಲ್ಲಿರುವ ಬೇಡಿಯನ್ನು ತೆಗೆದು ಇವ್ರ ಕೈಗೆ ಹಾಕ್ತಾರೆ. 7 ವರ್ಷ ಅಷ್ಟೇ. ಆಮೇಲೆ ಬಂದು ಊರ್ನವರು ನಿನ್ನ ದೊಡ್ಡ ನಾಯಕನನ್ನಾಗಿ ಮಾಡ್ತಾರೆ, ಬಿಡಪ್ಪ ಅಂತ ಹೇಳ್ತಾರೆ. ಅಷ್ಟೊಳಗೆ ರಿಯಲೈಸ್ ಆಗುತ್ತೆ, ಓ ನಿನ್ನ ನಾನು ಅರೆಸ್ಟ್ ಮಾಡಿದ್ರೆ ನೀನು ಇರೋಗ್ಬಿಡ್ತೀಯ, ನಾನು ವಿಲನ್ ಆಗ್ಬಿಡ್ತೀನಿ, ನನ್ನ ಹೆಸರು ಪೇಪರ್ ನಲ್ಲಿ ಬರೋದಿಲ್ಲ. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಆ ಬ್ಯಾಂಕ್ ಮ್ಯಾನೇಜರ್ ಇದನ್ನಲ್ಲ, ಅವನೇ ಕಳ್ಳ, ಅವನೇ ಎಷ್ಟೊಂದು ಬ್ಯಾಂಕ್ ಲೂಟಿ ಮಾಡ್ದ, ನಾನು ಒಂದು ದೊಡ್ಡ ಜಾಲವನ್ನು ಹಾಕಿ ಅವನನ್ನು ಹಿಡಿದೆ ಅಂತ ಹೇಳಿ ಪೇಪರ್ ನಲ್ಲಿ ಫೋಟೋ ಮತ್ತೆ ಹೆಸರು ಹಾಕಿಸ್ಕೊಳ್ತೀನಿ ಅಂತ ಹೇಳಿ ಈತನ ಬಿಟ್ಬಿಡ್ತಾರೆ. ಇನ್ನೊಂದ್ಸಲ ಕಳ್ತನ ಮಾಡಿದ್ರೆ ಎಲ್ಲಿದ್ರು ಹುಡುಕಾಕ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಕಾರಸ್ವಾಮಿ ಹೇಳ್ತಾರೆ, ನಾನು ಎಲ್ಲೂ ಹೋಗೋದಿಲ್ಲ ಸರ್, ಇದೇ ಊರು, ನನ್ನ ಜೀವನ ಇರೋದಿಲ್ಲ ಅಂತ. ಇನ್ಸ್ಪೆಕ್ಟರ್ ಅವ್ರ ಮನೆ ಕಡೆ ಹೋಗ್ತಾರೆ, ಜೀಪ್ ಹತ್ಕೊಂಡು ಟ್ರ್ಯಾಕ್ಟರ್ ಎತ್ಕೊಂಡು ಕಾರಸ್ವಾಮಿ ಜಮೀನ್ ಕಡೆ ಹೊರಡ್ತಾರೆ. ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಇದು ಕಾರ ಮೂವಿಯ ಸಮರಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಟೇಕ್ ಕೇರ್, ಬೈ ಬೈ. ಜೈ ಹಿಂದ್, ಜೈ ಕರ್ನಾಟಕ.